ಹಲೋ, ವೆಲ್ಕಮ್ ಟು ನಮ್ಮ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ ಮತ್ತೆ ಫೇಸ್ಬುಕ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇವತ್ತು ಮತ್ತೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ BDA ಆಕ್ಷನ್ ಬಂದಿದೆ. ಇಟ್ಸ್ ಆಲ್ರೆಡಿ ಬಂದಿದೆ. ನಾನು ಮೊದಲನೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಬಟ್ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸು, ಕೆಲವೊಂದು ಸೈಟ್ ನೋಟಿಫಿಕೇಶನ್ ಇಲ್ಲ, ಕೆಲವೊಂದು ಸೈಟ್ ಕ್ಯಾನ್ಸಲ್ ಆಗೋ ಪೊಸಿಷನ್ ಇದೆ. EMD ಕೊಡೋದನ್ನ ಸ್ವಲ್ಪ ವೆಯ್ಟ್ ಮಾಡಿ ಪ್ರಯರ್ ಟು ಲಾಸ್ಟ್ ಡೇ ಬುಕ್ ಮಾಡ್ಕೊಳ್ಳಿ. ಪ್ರೀವಿಯಸ್ಲಿ ಸ್ವಲ್ಪ ಕೆಲವೊಂದು ಪಾಯಿಂಟ್ಸ್ನ ಹೇಗೆ ರಿವ್ಯೂ ಮಾಡ್ಕೋಬೇಕು ಎಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಈ ಎಲ್ಲ ಡಾಕ್ಯುಮೆಂಟ್ಸ್ ಯಾವ ತರ ಡೌನ್ಲೋಡ್ ಮಾಡ್ಕೋಬೇಕು ಪ್ರತಿಯೊಂದು ಡೀಟೇಲ್ಸ್ ಇದೆ. ಅದ್ರ ಜೊತೆಗೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಲಿಂಕ್ ನ ಹೇಗೆ ನ್ಯಾವಿಗೇಟ್ ಮಾಡ್ಕೋಬೇಕು, ಯಾವ ತರ ಸೈಟ್ ಅನ್ನ ನೋಡ್ಕೋಬೇಕು, ಕ್ರಾಸ್ ವೆರಿಫೈ ವಿತ್ ಫೇಸಿಂಗ್ ನೆಲ್ಲ ಹೆಂಗ್ ಮಾಡ್ಕೋಬೇಕು, ಇದ್ರ ಲೊಕೇಶನ್ ಹೇಳ್ತೀನಿ. ಹಾಗೆ ನನ್ನ ಹತ್ರ ಬೆಂಗಳೂರಲ್ಲಿ ಸೌತ್ ಬೆಂಗಳೂರಲ್ಲಿ ಅಂದ್ರೆ ತುರಳಿ ಫಾರೆಸ್ಟ್ ಹತ್ರ, ವಾಜರಳ್ಳಿ ಮೆಟ್ರೋ ಹತ್ರ 5th ಬ್ಲಾಕು, 6th ಬ್ಲಾಕು, 10th ಬ್ಲಾಕು, ಹಾಗೆ KHP ಬಂಡೆಮಠ ಮತ್ತೆ ಉಳ್ಳಾಳ ಬನಶಂಕರಿ 6 ಸ್ಟೇಜ್ ಅಲ್ಲಿ 30-40 ಒಂದು 8 ಸೈಟ್ ನನ್ನ ಹತ್ರ BDA ಸೈಟ್ ಸೇಲ್ ಇದೆ. ಈ ಲಿಂಕ್ ನ ನಾನು ಕೂಡ ಜಿಯೋ ಟ್ಯಾಗ್ ಕ್ರಿಯೇಟ್ ಮಾಡಿದ್ದೀನಿ. ನನ್ನ ಹತ್ರ ಓಪನ್ ಮಾರ್ಕೆಟ್ ಅಲ್ಲಿ ಡೈರೆಕ್ಟ್ ಓನರ್ ಸೈಟ್ಗಳನ್ನ ಇದನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಇದೆ. ಯು ಕ್ಯಾನ್ ಜಾಯಿನ್, ಯು ಫಾಲೋ ಮಿ ಆನ್ Instagram ಫಾರ್ ಕ್ಲೇಮ್ ಯುವರ್ ಫ್ರೀ ಕನ್ಸಲ್ಟೇಷನ್ 1 or 2. ಯಾವುದೇ ಡೌಟ್ಸ್ ಇದ್ರೆ ಏನು ಹೆಸಿಟೇಟ್ ಮಾಡೋ ಅವಶ್ಯಕತೆ ಇಲ್ಲ. ದೇರ್ ವಿಲ್ ನಾಟ್ ಬಿ ಎನಿ ಫೀಸ್ ಇರೋದೇ ಇಲ್ಲ. ಬೇಸಿಕ್ ಕನ್ಸಲ್ಟೇಷನ್ಗೆ ಫ್ರೀಯಾಗಿ ತಿಳ್ಕೊಳ್ಳಿ. ಓನ್ಲಿ ವಿ ಚಾರ್ಜ್ ನಮ್ಮ ಹತ್ರ ನೀವೇನಾದರೂ ಎಂಡ್ ಟು ಎಂಡ್ ಸಪೋರ್ಟ್ ತಗೊಂಡ್ರೆ ಮಾತ್ರ. ಸೊ ಇದು ಕೂಡ ಡಿಸ್ಕ್ರಿಪ್ಷನ್ ಆಗಿದೆ. ಕ್ವಿಕ್ ಟರ್ನ್ ಅರೌಂಡ್ ಬೇಕಂದ್ರೆ Instagram ಅಲ್ಲಿ ವೆರಿ ಕ್ವಿಕ್, ವಿತ್ ಇನ್ 60 minutes 30 minutes ಅಲ್ಲೇ ರೆಸ್ಪಾನ್ಸ್ ಇದೆ. ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಯು ಕ್ಯಾನ್ ಫಾಲೋ ಮಿ ಆನ್ ದಟ್. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಲ್ಲಿವರೆಗೂ ಚಾನಲ್ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ನೀವೇನಾದ್ರೂ ಗೌರ್ಮೆಂಟ್ ಕಡೆಯಿಂದ ಬರುವಂತಹ ಯಾವುದಾದ್ರೂ ಪ್ರಾವಿಷನ್ಸ್ ನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ಫಸ್ಟಿಗೆ ನಾವು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ವೆಬ್ಸೈಟ್ಗೆ ಹೋಗಲೇಬೇಕು. ಓಕೆ, ಇದು ವೆರಿ ವೆರಿ ಸಿಂಪಲ್. ಆಕ್ಷನ್ ಸೆಕ್ಷನ್ಗೆ ಹೋದ್ರೆ ಪ್ರೀವಿಯಸ್ಲಿ 1 ವರ್ಷದಿಂದ ಬಂದಿರೋ ಎಲ್ಲ ಹಳೆ ಡೇಟಾ ಇದೆ. ಓಕೆ, ಬಟ್ ನಾವೀಗ ಫೆಬ್ರವರಿಯಲ್ಲಿ ಅನೌನ್ಸ್ ಆಗಿರೋ ಮಾರ್ಚ್ ಅಲ್ಲಿ ಮುಗಿತಿರೋ ಆಕ್ಷನ್ ಬಗ್ಗೆ ಮಾತಾಡ್ತಾ ಇರೋದು. ಸೊ ನಾನು ನಿಮಗೋಸ್ಕರ BDA ನೋಟಿಫಿಕೇಶನ್ ರೋಡ್ ಮಾಡಿಟ್ಟಿದ್ದೀನಿ. ಇದು ಕೊನೆಯ ದಿನಾಂಕ 7/3 ಇದೆ. EMD ನ ಪೇಮೆಂಟ್ ಮಾಡೋಕ್ಕಿಂತ ಮೊದಲು ವೇಟ್ ಮಾಡಿ, ಒಂದು ಲಾಸ್ಟ್ಗೆ ಎಲ್ಲ ಡಾಕ್ಯುಮೆಂಟ್ ಮಾಡಿ EMD ನ 1 day or 2 days ಪ್ರಯರ್ ಮಾತ್ರ ಪೇ ಮಾಡಿ. ಸೊ ಕಮೆಂಟ್ಸ್ ಸ್ಟಾರ್ಟ್ ಆಗಿ ಆಲ್ರೆಡಿ 10 days ಆಗಿದೆ. ಸೊ ಇದರಲ್ಲಿ 158 ಸೈಟ್ ಅಕ್ರಾಸ್ ಲಾರ್ಜರ್ಲಿ ಬೆಂಗಳೂರು ವಿಶ್ವೇಶ್ವರಯ್ಯ ಲೇಔಟು, ಬನಶಂಕರಿ, ಅರ್ಕಾವತಿ ಲೇಔಟು ಮತ್ತೆ ಬನಶಂಕರಿ ಮಲ್ಟಿಪಲ್ ಬ್ಲಾಕ್ಸ್ ಅಲ್ಲಿದೆ. ಸರ್ ವಿಶ್ವೇಶ್ವರಯ್ಯ ಲೇಔಟು, JP ನಗರ ಬಂದಿದೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಪ್ರತಿಯೊಂದು ಸೈಟ್ಗೂ 4 ಲಕ್ಷ ಇಸ್ ಅ ಕಂಪಲ್ಷನ್. ಮಿನಿಮಮ್ 10% ಇನ್ಕ್ರೀಸ್ ಆಗಿರ್ಲೇಬೇಕು. ಮಿನಿಮಮ್ 2 ಬಿಡರ್ ಇರಲೇಬೇಕು. ದಟ್ಸ್ ಅ ಟಾಪ್ ಮೋಸ್ಟ್ ಪ್ರಯಾರಿಟಿ. ಇನ್ನೆಲ್ಲ ನೋಟಿಫಿಕೇಶನ್ ಬರುವಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಜನರಲ್ ಆಗಿರುತ್ತೆ. ಸೊ ನಿಮ್ಗೆ ಇದಕ್ಕೆ ಬ್ಯಾಂಕ್ ಲೋನ್ ಸಿಗುತ್ತೆ. ಬ್ಯಾಂಕ್ ಲೋನ್ ಸಿಗ್ಬೇಕಂದ್ರೂ ಇನ್ ಕೇಸ್ ನೀವೇನಾದ್ರು 1 ಕೋಟಿ ಪ್ರಾಪರ್ಟಿ ಟಚ್ ಮಾಡ್ತಾ ಇದ್ರೆ ನಿಮ್ಮ ಹತ್ರ ಇಮಿಡಿಯೇಟ್ಲಿ ಪೇ ಮಾಡ್ಲಿಕ್ಕೆ 3 days 4 days ಅಲ್ಲಿ 25 lakhs ಇರಬೇಕು. ಅದನ್ನೆಲ್ಲ ಪ್ಲಾನಿಂಗ್ ಮಾಡಿ ರಿಮೈನಿಂಗ್ 75%ಗೆ ಬ್ಯಾಂಕ್ ಲೋನ್ ಸಿಗುತ್ತೆ. ಬಟ್ ನೀವು ಬ್ಯಾಂಕ್ ಲೋನ್ ಸಿಗುವಷ್ಟು ನಿಮ್ದು ಸ್ಯಾಲರಿ ಪರ್ಫೆಕ್ಟ್ ಆಗಿರಬೇಕು. ಅದನ್ನ ನೀವು ಕ್ರಾಸ್ ಚೆಕ್ ವಿತ್ ಬ್ಯಾಂಕ್ ಗೈಸ್. ನೀವು ಅದನ್ನ ಚೆಕ್ ಮಾಡಿ ಬಿಫೋರ್ ಯು ಪಾರ್ಟಿಸಿಪೇಟ್ ಎನಿ BDA ಆಕ್ಷನ್, ನಾಟ್ ಓನ್ಲಿ BDA, ಎನಿ ಆಕ್ಷನ್ಸ್. ಓಕೆ, ಸೊ ಈಗ ನಾನು ಒಂದೇ ಒಂದನ್ನ ಡೈಮೆನ್ಷನ್ ನ ಎಕ್ಸಾಂಪಲ್ ಕೊಡ್ತೀನಿ. ಕೆಲವೊಂದು ತುಂಬಾ ಆಡ್ ಇರುತ್ತೆ, ಹಾಗಾಗಿ ಐ ಆಮ್ ಜಸ್ಟ್ ರೆಫರಿಂಗ್ ಟು ದಿಸ್ ಸೈಟ್. ಓಕೆ, ಅರ್ಕಾವತಿ ಲೇಔಟು 7th ಬ್ಲಾಕ್ ಜಕ್ಕೂರಲ್ಲಿ. ಓಕೆ, ಸೈಟ್ ನಂಬರ್ ಬಂದ್ಬಿಟ್ಟು 32, 7.2 ಮತ್ತೆ ಪ್ಲಸ್ 3.6 ಅಂದ್ರೆ ಇದೊಂದು ಆಡ್ ಸೈಟ್ ಆಗಿರುತ್ತೆ. ಓಕೆ, ಸೊ ಇದೆಲ್ಲ ಮೀಟರ್ ಅಲ್ಲಿ ಇರುತ್ತೆ. 7.2 ಅಂತಂದ್ರೆ 7.25 ಅಡಿ ಇರುತ್ತೆ. 3.6 ಅಂದ್ರೆ ರಫ್ಲಿ ಅರೌಂಡ್ 13 ಅಡಿ ಏನೋ ಇರುತ್ತೆ. ಟೋಟಲ್ ಉದ್ದ ಬಂದ್ಬಿಟ್ಟು 24 ಮೀಟರ್ ಇದೆ. 24 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 80 ಅಡಿ ಇರುತ್ತೆ ಸೈಟ್ ಇದು. ಓಕೆ, ಟೋಟಲ್ ಬಂದ್ಬಿಟ್ಟು 129 into 10.7 ಮಾಡಿದ್ರೆ ಅಂದ್ರೆ ಮೀಟರ್ ಇದು ನೋಡಿ. ಸೊ 129 into 10.7 ಮಾಡಿದ್ರೆ ನಿಮ್ಗೆ 1380 ಅಡಿ ಇದೆ. ಇದು 1380 ಅಡಿ ಇದೆ. ಸೊ ಇದೊಂದನ್ನ ನಾವು ಈ ಡಾಕ್ಯುಮೆಂಟ್ ಕೂಡ BDA ವೆಬ್ಸೈಟ್ ಅಲ್ಲೇ ಇದೆ. ಒಂದು ಜಿಯೋ ಟ್ಯಾಗ್ ಇದೆ ಮತ್ತೆ ಫೈಲ್ ಇದೆ. ಫೈಲ್ ನಿಮಗೆ ಕಂಫರ್ಟ್ ಅನ್ಸಿದ್ರೆ ಫೈಲ್ ಅಲ್ಲಿ ಹೋಗಿ. ಜಿಯೋ ಟ್ಯಾಗ್ ಕಂಫರ್ಟ್ ಅನ್ಸಿದ್ರೆ ನೀವು ಜಿಯೋ ಟ್ಯಾಗ್ ಅನ್ನು ಓಪನ್ ಮಾಡ್ಬೋದು. ನಾನು ಜಿಯೋ ಟ್ಯಾಗ್ ಅನ್ನು ನಿಮಗೋಸ್ಕರ ಓಪನ್ ಮಾಡಿಟ್ಟಿದ್ದೀನಿ. ಈಗ ನಾನು ಒಂದು ಪರ್ಟಿಕ್ಯುಲರ್ ಸೈಟ್ ತೋರಿಸೋದ್ರಿಂದ ಯಾವ ತರ ಕ್ರಾಸ್ ಚೆಕ್ ಮಾಡಬೇಕು ಅಂತ ತೋರಿಸಿ ನೋಡಿ. ಸೊ ಇದು ಬಂದ್ಬಿಟ್ಟು 32 ಸೈಟ್ ನಂಬರ್ ಅಲ್ವಾ. ಸೊ ವಿಲ್ ಗೋ ಹಿಯರ್, ಪುಟ್ 32. ಸೊ ಇಲ್ಲೇ ನೋಡಿ, ಕ್ಲಿಕ್ ಹಿಯರ್. ಸೊ ಎಕ್ಸಾಕ್ಟ್ಲಿ ಲೊಕೇಶನ್ ತೋರಿಸುತ್ತೆ. ಸೊ ಈ ಜಿಯೋ ಟ್ಯಾಗ್ ಅಲ್ಲಿ ಏನಾಗುತ್ತೆ, ಲೊಕೇಶನ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಓಕೆ, ಬಟ್ ಎಕ್ಸಾಕ್ಟ್ಲಿ ಅದು ಹೆಂಗ್ ಮಾರ್ಕಿಂಗ್ ಆಗಿದೆ ಅಂತ ಗೊತ್ತಾಗಲ್ಲ. ಸೊ ಅದನ್ನೇ ನೀವು ಮ್ಯಾಪ್ ನ ಯೂಸ್ ಮಾಡಿದ್ರೆ, ಝೂಮ್ ಮಾಡಿದ್ರೆ, ಸೊ ತುಂಬಾ ಜನ ಇದನ್ನ ಮಿಸ್ ಮಾಡ್ಕೊಂತಾರೆ. ಸೊ ಅದೇ ಇಂಪಾರ್ಟೆಂಟ್ ನಾವು ಮಾಡ್ಬೇಕಾಗಿರೋದು. ರೈಲ್ವೆ ಟ್ರ್ಯಾಕ್ ಇಂದ ಒಳಗಡೆ, ಓಕೆ, ಗ್ರೌಂಡ್ ಪಕ್ಕದಲ್ಲಿ ಸೈಟ್ ನಂಬರ್ 32. ಸಿ ದಿಸ್ ನೋಡಿ, ಈ ತರ.
ಸೊ ಅಂದ್ರೆ ಈ ಕಡೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 13 ಅಡಿ, ಮುಂದ್ಗಡೆ ಈ ಕಡೆ ರೋಡ್ಗೆ ನಿಮಗೆ 25 ಅಡಿ ಬರುತ್ತೆ, ಉದ್ದ 80 ಅಡಿ ಬರುತ್ತೆ. ಐ ಥಿಂಕ್ ಇದು 50-80 ಸೈಟ್, ಇದು 50-80 ಸೈಟ್ ಕಾರ್ನರ್ ಸೈಟ್ ಆಗಿರೋದ್ರಿಂದ ನಿಮ್ಗೆ ಉಳಿದಿರೋದೇ 1300 ಅಡಿ ಉಳಿದಿದೆ. ಸೊ ಇಲ್ಲಿ ನೋಡಿ ಗ್ರೌಂಡ್ ಇದೆ ಪ್ಯಾರಲಲ್ಲಿ, ಒಳ್ಳೆ ಬೆಳೆದಿರೋ ಏರಿಯಾ. ಓಕೆ, ಸೊ ಇದು ಬಂದ್ಬಿಟ್ಟು ಇನ್ ಬಿಟ್ವೀನ್ ನಿಮಗೆ ಈ ಕಡೆ ಏರ್ಪೋರ್ಟ್ ರೋಡಿಗೂ ಹತ್ರ ಇದೆ, ಈ ಕಡೆ ತಣಿಸಂದ್ರ ರೋಡಿಗೂ ಡೀಸೆಂಟ್ ಹತ್ರ ಇದೆ. ಮಾನ್ಯತಾ ಟೆಕ್ ಪಾರ್ಕ್ ಇಂದ ನೀವು ಹೋಗ್ಬೇಕಂದ್ರೆ ಅರ್ಕಾವತಿ ಲೇಔಟ್ ಇದೆಲ್ಲ ದಾಟಿ ಈ ಕಡೆ ಹೋಗ್ಬೇಕು. ನೀವು ಏರ್ಪೋರ್ಟ್ ಹೋಗ್ಬೇಕಾದ್ರೆ ಈ ಹೆಲಿಪ್ಯಾಡ್ ನೋಡಿದಿರಲ್ವಾ, ಇದು ಜಕ್ಕೂರ್ದು ಜಂಕ್ಷನ್ ಅದರ ಪ್ಯಾರಲಲ್ಲಿ ಇದೆ. ಸೊ ಇಲ್ಲಿ ನೀವು ಹೆಂಗ್ ಮನೆ ಕಟ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಥವಾ ನೀವು ಇದನ್ನ ಕಮರ್ಷಿಯಲ್ ಮಾಡ್ತೀರಾ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಹೋಗ್ಬಿಟ್ಟು ವಿಸಿಟಿಂಗ್ ಮಾಡ್ಕೊಂಡು ನೀಟಾಗಿ, ಇದು 32 ಇದ್ರೆ ಪಕ್ಕದ್ದು 34 ಇರಬೇಕು, 33 ಇರಬೇಕು, ಇಲ್ಲ 31 ಇರಬೇಕು. ಆ ಥರ ನೀವು ನೀಟಾಗಿ ಕ್ರಾಸ್ ಚೆಕ್ ಮಾಡಿ ನೀವು ಅದನ್ನ ಎಲ್ಲ ವಿವರಿಸಬೇಕಾಗುತ್ತೆ. ಲೈವ್ ಲೊಕೇಶನ್ ಇಲ್ಲೂ ಕೂಡ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಅಲ್ಲಿ ಶೋ ಯು ಒಂದೇ ಒಂದು ಎಕ್ಸಾಂಪಲ್ ತೋರಿಸೋದ್ರಿಂದ. ಸೊ ನಮಗೆ ವಿಲ್ ಟೇಕ್ ದಿಸ್ ಲೈವ್. ಇದೇ ಸೈಟ್, ಅದು ಇದೇ ಡಬಲ್ ರೋಡ್, ಅದು ಇದು ಒಳಗಡೆ ಇದೆ. ಇದೆ ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಶೆಡ್ ಹಾಕಿದ್ದಾರೆ. ಓಕೆ, ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ನೋಡಿ, ಈ ಗೋಡೆಯಿಂದ ಇಲ್ಲಿವರೆಗೂ ಇಲ್ಲಿ ಯಾರೋ ಪಕ್ಕದವರು ಯೂಸ್ ಮಾಡ್ತಾ ಇದ್ದಾರೆ, ಬಟ್ ಸ್ಟಿಲ್ ದಟ್ ಇಸ್ ಫೈನ್. ಸೊ ಇಲ್ಲಿವರೆಗೂ ಇದು 26 ಜಾನ್ವರಿ, ಈಗ ರೀಸೆಂಟ್ ಇಮೇಜ್ ಇದು. ಓಕೆ, ನೀವು ಇಲ್ಲಿ ಮುಂದ್ಗಡೆ ಬರ್ತೀನಿ ಅಂತಂದ್ರೆ ಮತ್ತೆ ಇದು ಹಳೆ 26 ಜಾನ್ವರಿ ಆಗುತ್ತೆ. ಇಲ್ಲಿದೆ ಇದೇನು ಶಾಪ್ ಇದೆಯಲ್ಲ ಈ ಪಕ್ಕದ್ದೆ. ನೀವು ಇಲ್ಲಿ ಏನು ಮಾಡ್ತೀರಾ, ಏನು ಬಿಸ್ನೆಸ್ ಮಾಡ್ತೀರಾ, ನೀವು ಸುತ್ತಮುತ್ತ ಅಬ್ಸರ್ವ್ ಮಾಡಿ ನೋಡಿ. ಇಲ್ಲಿ ಅಂಗಡಿ ಇದೆ, ಅವ್ರಿಗೆಲ್ಲ ಅಂಗಡಿ ಮಾಡ್ಕೊಡ್ತೀನಿ. ಅಪೋಸಿಟ್ ಪೆಟ್ರೋಲ್ ಬಂಕ್ ಇದೆ, ಇಲ್ಲಿ ಅಪೋಸಿಟ್ ಗ್ರೌಂಡ್ ಇದೆ. ಈ ಒಂದು ಸೆಕೆಂಡಲ್ಲೇ ಇಷ್ಟೊಂದು ವೆಹಿಕಲ್ ಮೂವ್ಮೆಂಟ್ ಇದೆ. ಸೊ ಇಫ್ ಯು ವಾಂಟ್ ಟು ಎಕ್ಸಿಕ್ಯೂಟ್ ದಿಸ್ ಯುವರ್ ಪರ್ಸನಲ್ ಕಮರ್ಷಿಯಲ್ ಯೂಸ್ ಅದನ್ನೆಲ್ಲ ಮಾಡ್ತೀನಿ ಅಂದ್ರೆ ಯು ಕ್ಯಾನ್ ಟ್ರೈ ದಿಸ್. ಈ ಥರ ನಾವು ವಿಸಿಟಿಂಗ್ ಮಾಡಿ ತಿಳ್ಕೊಬೇಕು. ಓಕೆ, ಸೊ ಅದರ ಜೊತೆಗೆ ಈ ಥರ ಇನ್ ಡೀಟೇಲ್ ಚೆಕ್ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಸೊ ನಾನು ನೆಕ್ಸ್ಟು ಅದಾದ್ಮೇಲೆ ಇದ್ರ ಪ್ರೈಸ್ ಬಂದ್ಬಿಟ್ಟು 73 ಇದೆ. ಇದನ್ನ 73 ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ 73,500 ಡಿವೈಡೆಡ್ ಬೈ 10.7 ನೋಡಿದ್ರೆ ನಿಮಗೆ 6,800 ಸ್ಟಾರ್ಟ್ ಆಗುತ್ತೆ. ಮಿನಿಮಮ್ ಅಂದ್ರೆ 7,500. ಇದು ಮೇನ್ ರೋಡ್ಗೆ ಇರೋದ್ರಿಂದ 11,000, 12,000, 13,000, 14,000 ವಾಟ್ ಎವರ್ ಪ್ರೈಸ್ ಇಟ್ ಕ್ಯಾನ್ ಗೋ. ಓಕೆ, ಈ ತರ ಡೀಟೇಲ್ನ ಮಾಡಿಕೊಂಡು ಪ್ರತಿಯೊಂದು ಇದು ನೋಡಿ, ಅದ್ರ ಕೆಳಗಡೆ 52, ಒಂದು ಕಡೆ ಮಾತ್ರ 1.3 ಇದೆ. 1.3 ಅಂದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 4.5 ಅಡಿ. ಓಕೆ, ಸೊ ಅದು ಬಂದ್ಬಿಟ್ಟು ಅದ್ರ ಹಿಂದಿಂದೆ ಅನ್ಕೊಂತೀನಿ, ಅದರ ಹಿಂದಿನ ಸೈಟ್ ಇದು. ಅದೇನು ನಾನು ನಿಮಗೆ ಜಿಯೋ ಟ್ಯಾಗ್ ತೋರಿಸಿದ್ವಲ್ಲ. ಸೊ ಫಾರ್ ಎಕ್ಸಾಂಪಲ್ ಇದು ಒಂದು ಸೈಟ್ ಇದೆ, ಇದ್ರ ಮುಂದೆ ಹೋದ್ರೆ ಈಗ ಇಲ್ಲಿ ಕಲ್ಲೇನು ಬಿಸ್ನೆಸ್ ಮಾಡ್ತಾ ಇದ್ರಲ್ಲ ಇದೇ ಜಾಗ. ಮೋಸ್ಟ್ಲಿ ಪಕ್ಕದ ಸೈಟ್ ಅವ್ರು ಖಾಲಿ ಇರೋದಕ್ಕೆಲ್ಲ ಇಟ್ಕೊಂಡಿದ್ದಾರೆ. ಇದು ಚಿಕ್ಕದು, ಇಲ್ಲಿ ನಿಮ್ಗೆ 5 ಅಡಿ ಇದೆ, ಈ ಕಡೆ ಹೆಂಗಿದೆ ನೋಡಿ, ಹೆಂಗ್ ಮಾಡ್ತೀರಾ ಡಿಸೈಡ್ ಮಾಡ್ಕೊ. ಸೊ ಈ ತರ ನಾವು ಕ್ರಾಸ್ ಚೆಕ್ ಮಾಡ್ಕೋಬೇಕು. ಸೊ ಇದು BDA ಆಪ್ಷನ್ ಆಯ್ತು. ಸೊ ಇದನ್ನೆಲ್ಲ ನಾವು ನೀಟಾಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಚೆಕ್ ಮಾಡ್ಕೋಬೇಕು. ಬಟ್ BDA KPP ಒಳಗಡೆ ಹೋದಾಗ ದೇರ್ ಆರ್ 2 ಥಿಂಗ್ಸ್ ವೆರಿ ಇಂಪಾರ್ಟೆಂಟ್. ಒಂದು, KPP ಲಾಗಿನ್ ಹೇಗೆ ಮಾಡಬೇಕು. ಎರಡನೇದು, KPP ಬಿಡ್ಸ್ನ ಹೆಂಗೆ ಸಬ್ ಮಾಡಬೇಕು ಅಂತೇಳಿ. ಹೌ ಟು ಸಬ್ಮಿಟ್ ಬಿಡ್ ಇನ್ KPP ಅಂತ ಹಾಕಿದ್ರೆ ಯು ಹ್ಯಾವ್ ಅ ಒನ್ ವಿಡಿಯೋ, ದಿಸ್ ಇಸ್ ಡನ್ ಬೈ ಮೀ, ಯು ಕ್ಯಾನ್ ರೆಫರ್ ದಿಸ್. ಓಕೆ, ಹೌ ಟು ಲಾಗಿನ್ ಟು KPP ಅಂತ ಹೊಡೆದ್ರೆ ಅಗೇನ್ ಯು ವಿಲ್ ಫೈಂಡ್ ಮೈ ರೆಡ್ ಕಲರ್ ವಿಡಿಯೋ ತಮ್ನೇಲ್. ಅದನ್ನು ಕೂಡ ರೆಫರ್ ಮಾಡಿ ನೀವು ಅದನ್ನ ಹಾಕ್ಬೋದು. ಸೊ ಆ ಎರಡೂ ವಿಡಿಯೋ ಡಿಸ್ಕ್ರಿಪ್ಷನ್ಲಿ ಲಿಂಕ್ ಹಾಕಿರ್ತೀನಿ, ಡೈರೆಕ್ಟಾಗಿ ರೆಫರ್ ಮಾಡಿ. ಸೊ KPPಯಲ್ಲಿ ನಾನು ಅಷ್ಟೊಂದು ಸ್ಪೆಂಡ್ ಮಾಡಕ್ ಹೋಗಲ್ಲ. ಬಟ್ ವೆರಿ ಇಂಪಾರ್ಟೆಂಟ್ಲಿ ನೀವು ಇಲ್ಲಿ ಪಬ್ಲಿಷ್ಡ್ ಕೊಟ್ಬಿಟ್ಟು ಚೆಕ್ ಮಾಡ್ಕೊಂಡಿರ್ತೀರಾ ಯಾವ್ಯಾವ್ದಿದೆ, ಎಷ್ಟು ಪೇಜ್ ಇದೆ, ಯಾವ ಸೈಟ್ ಇದೆ ಅಂತೇಳಿ. ಬಿಫೋರ್ ಯು ಮೇಕ್ ಅ ಪೇಮೆಂಟ್ EMD, ಇಲ್ಲಿ ಕ್ಯಾನ್ಸಲ್ಡ್ ಅನ್ನ ಕ್ಲಿಕ್ ಮಾಡಿ ನೋಡಿ. ಯಾವ್ದಾದ್ರು ಸೈಟ್ಗಳು ಎಕ್ಸಿಸ್ಟಿಂಗ್ ಇಲ್ಲಿ ಏನಾದ್ರು ಬಂದ್ರೆ ಅದು ಕ್ಯಾನ್ಸಲ್ ಆಗಿದೆ ಅಂತ, ಅದಕ್ಕೆಲ್ಲ EMD ಪೇ ಮಾಡಕ್ ಹೋಗ್ಬಿಡಿ. ಇವೆಲ್ಲ ನೋಡಿ, ಈ ಎಲ್ಲ 8-9 ಸೈಟ್ಗಳು ಪ್ರೀವಿಯಸ್ ಆಪ್ಷನ್ ಅಲ್ಲಿ ಇತ್ತು. ಬಿಕಾಸ್ ಆಫ್ ಸಮ್ ರೀಸನ್ಸ್ ಇದೆಲ್ಲ ಕ್ಯಾನ್ಸಲ್ ಆಗಿತ್ತು. EMD ಪೇ ಮಾಡಿಬಿಟ್ರೆ ಸುಮ್ಮನೆ EMD ಅವ್ರ ಹತ್ರ ಸ್ಟಕ್ ಆಗುತ್ತೆ. ಬೇರೆ ಸೈಟು ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ, ಎಕ್ಸ್ಚೇಂಜು ಟ್ರಾನ್ಸ್ಫರ್ ಎಲ್ಲ ಕೊಡಲ್ಲ. ಸೊ ಹಾಗಾಗಿ 2 days ಪ್ರಯರ್ ಮಾತ್ರ EMD ಪೇ ಮಾಡಿ. ಸೊ ಇಲ್ಲಾಂದ್ರೆ ವೇಟ್ ಮಾಡೋದು ತುಂಬಾ ಒಳ್ಳೇದು. ಯಾಕಂದ್ರೆ ಕೊನೆ ಮೂಮೆಂಟ್ ಅಲ್ಲೂ ಕೂಡ ಕ್ಯಾನ್ಸಲ್ ಆಗಿರೋ ಡೀಟೇಲ್ಸ್ ಇಲ್ಲಿ ಲೋಡ್ ಮಾಡ್ತಾರೆ. ನಾರ್ಮಲಿ ಇದನ್ನ ಯಾರು ಹೇಳೋದಿಲ್ಲ, ಬಟ್ ಯು ಹ್ಯಾವ್ ಟು ಡೂ ದಿಸ್. ಸೊ ದಟ್ ಈಸ್ ಅಬೌಟ್ KPP. ಡೀಟೇಲ್ಸ್ ಎಲ್ಲ ಇದರಲ್ಲಿದೆ. BDA ಆಕ್ಷನ್ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಸಿಂಪಲ್, ಒಂದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಒಂದು ಫಾರ್ಮ್ ಅಷ್ಟೇನೆ. ಸೊ ಈ ಜಿಯೋ ಟ್ಯಾಗ್ ಏನಿದೆ, ಇದು ನಿಮ್ಗೆ ಲಾರ್ಜಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಝೂಮ್ ಮಾಡಿಕೊಂಡು ನಿಮ್ಗೆ ಎಲ್ಲಿದೆ, ಏನಿದೆ, ಯಾವ ತರ ಪ್ರತಿ ಒಂದನ್ನು ಕೂಡ ಇದರಲ್ಲಿ ನೋಡ್ಕೋಬಹುದು. ಓಕೆ,
ಸೊ ಇದರಲ್ಲಿ ಫಸ್ಟ್ ಪ್ರಿಫರೆನ್ಸು ಸೆಕೆಂಡು ವಿಸಿಟ್ ಮಾಡಬೇಕು, ಥರ್ಡು ಎಲ್ಲ ಮಾಡಬೇಕು. ಇನ್ ಕೇಸ್ ನಿಮಗೆ ವಿಸಿಟಿಂಗು ಹೆಲ್ಪ್ ಬೇಕಂದ್ರೂ ಹೇಳಿ. ಡಾಕ್ಯುಮೆಂಟಿಂದ ಹಿಡಿದು ಪ್ರತಿ ಒಂದು ಬ್ಯಾಂಕ್ ಲೋನಿಂದ ಹಿಡಿದು KPP ಲೈವ್ ಆಕ್ಷನಿಂದ ಹಿಡಿದು ಎಲ್ಲ ಕೂಡ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಏನೇ ಕ್ವಶನ್ಸ್ ಇದ್ದರೂ ಫ್ರೀಯಾಗಿ ತಿಳ್ಕೊಳ್ಳಿ. ಓನ್ಲಿ ಎಕ್ಸ್ಟೆಂಡೆಡ್ ಲೆವೆಲ್ ಹೆಲ್ಪ್ ಮಾತ್ರ ವಿ ಚಾರ್ಜ್, ಸ್ಲೈಟ್ಲಿ ವಿ ಚಾರ್ಜ್, ವೆರಿ ಮಿನಿಮಲ್ ಚಾರ್ಜಸ್ ಈ ಥರ. ಸೊ ಇದು ಬಂದ್ಬಿಟ್ಟು BDA, ಇದು ಬಂದ್ಬಿಟ್ಟು ನಮ್ಮದು. ಇದನ್ನ ನೀವೇನಾದರೂ ನೋಡ್ತಾ ಇದ್ರೆ ಯಾವ್ದಾದ್ರು ಲೈಕ್ ಆಗಿದ್ರೆ ಝೂಮ್ ಮಾಡ್ಕೊಳ್ಳಿ, ಓಕೆ, ಲೊಕೇಶನ್ ತಗೊಳ್ಳಿ, ಸೈಟ್ ವಿಸಿಟ್ ಮಾಡ್ಕೊಳ್ಳಿ. ಈ ಎಲ್ಲೋ ಕ್ಲಿಕ್ ಮಾಡಿದ್ರೆ ನಾನು ಡೀಟೇಲ್ಸ್ ಹಾಕಿದ್ದೀನಿ. ಲೇಔಟ್ ಹೆಸರೇನು, ಸೈಟ್ ಡೈಮೆನ್ಷನ್ ಯಾವ ಪ್ರೈಸಿಗಿದೆ, ಓಕೆ. ಸೊ ನಿಮಗೆ ಯಾವ ಪ್ರೈಸ್ ಕೊಡ್ತಾ ಇದ್ದೀವಿ ಅದನ್ನ ಹೇಳ್ತೀನಿ. ಈಗ ನೋಡಿ, ಬನಶಂಕರಿ 6 ಬ್ಲಾಕಲ್ಲಿ ನಾರ್ತ್ ಈಸ್ಟ್ ಒಂದು ಕಾರ್ನರ್ ಸೈಟ್ ಇದೆ, ಓಕೆ. ಇಟ್ಸ್ ನಾರ್ತ್ ಈಸ್ಟ್. ಇದು 25/60 ಕಮರ್ಷಿಯಲಿ ಒಂದು 5 ಅಂಗಡಿ ಇದೆ, 40,000 ಪೊಟೆನ್ಷಿಯಲ್ ಬರುವಂಥ ಬಾಡಿಗೆ, 2.6 years ಸ್ಲೈಟ್ಲಿ ನೆಗೋಷಿಯಬಲ್. ಸೈಟ್ ನಂಬರ್ 15, ಸೈಟ್ ನಂಬರ್ ಇಲ್ಲಿ ಹಾಕಿಲ್ಲ, ಸೈಟ್ ನಂಬರ್ 295, ಕಾರ್ನರ್ ನಾರ್ತ್ ಈಸ್ಟ್ ಕೋರ್ಪಟಿ, ಓಕೆ. ಡಬಲ್ ರೋಡಿಗೆ ಹತ್ತಿರದಲ್ಲಿದೆ. ಈ ಥರ ಎಲ್ಲ ಸೈಟ್ ವಿಸಿಟ್ ಮಾಡ್ಕೊಂಡು ಇದೇನಾದರೂ ಇಷ್ಟ ಆದರೆ ನನಗೆ ಕೂಡ ಕಾಲ್ ಮಾಡಿ. ಸೊ ದಿಸ್ ಆಲ್ ಎಂಟೈರ್ BDA ಡೀಟೇಲ್ಸ್ ಆಯಿತು. ನೀವು ಇದನ್ನು ರೆಫರ್ ಮಾಡಿ. ಇನ್ನೂ ಏನಾದರೂ ಪಾಯಿಂಟ್ಸ್ ಕವರ್ ಮಾಡಬೇಕಂದ್ರೆ ನಮಗೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ಲಿ ನನ್ನ ನಂಬರ್ ಇದೆ, ಯು ಕ್ಯಾನ್ ಕಾಲ್ ಮೀ ಡೈರೆಕ್ಟ್ಲಿ. ಸೊ ಬೇಸ್ಡ್ ಆನ್ ನಿಮ್ಮದು ಬಜೆಟ್ ಮೇಲೆ ನೀವು 1 or 2 ಮಲ್ಟಿಪಲ್ ಸೈಟ್ನ ಸೆಲೆಕ್ಟ್ ಮಾಡಿ ಪಾರ್ಟಿಸಿಪೇಟ್ ಮಾಡಿ, ಸೊ ದಟ್ ನಿಮಗೊಂದು ಕ್ಲಾರಿಟಿ ಆಫ್ ಥಾಟ್ ಬರುತ್ತೆ. ಆಮೇಲೆ ಪ್ರೀವಿಯಸ್ ಆಕ್ಷನಲ್ಲಿ ನನ್ನ ಹತ್ರ 1 ವರ್ಷದ ಫುಲ್ ಡೇಟಾ ಇದೆ, ಕ್ಲೋಸ್ ಟು 800+ ಡೇಟಾ ನಾವು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಯಾವ್ಯಾವ ಬ್ಲಾಕಲ್ಲಿ ಯಾವ ಥರ ಹೋಗಿದೆ, ಹೈಕ್ ಪರ್ಸೆಂಟೇಜ್ ನೀವು ಇಲ್ಲಿ ಜಸ್ಟ್ ಗಮನಿಸಿದ್ರೆ 0%, 1%, 87%, 10%, ಓಕೆ, 25%, ಈ ಥರ ಎಲ್ಲ ಸೈಟ್ ತೊಗೊಂಡಿದ್ದಾರೆ ಮಲ್ಟಿಪಲ್ ಲೊಕೇಶನ್ಗೆ. ಎಲ್ಲ ನಾವು ಡೇಟಾ ತೆಗೆದು KPP ಇಂದ ಇಲ್ಲಿ ಇಟ್ಟಿದ್ದೀನಿ. ಸೊ ಇದೇನಾದರೂ ಹೆಲ್ಪ್ ಆಗುತ್ತೆ ಅಂತಂದರೆ ಯು ಕ್ಯಾನ್ ಕ್ಲೇಮ್ ದಿಸ್. ಬಟ್ ಈ ಡೇಟಾಗೆ ಸ್ವಲ್ಪ ಚಾರ್ಜ್ ಮಾಡ್ತೀವಿ. ಇಟ್ ವಿಲ್ ಬಿ ಒನ್ ಟೈಮ್ ಫೀಸ್ ಇರುತ್ತೆ. ನಾವು ಕ್ಲೈಂಟ್ ಅಂತ ಕನ್ಸಿಡರ್ ಮಾಡಿ ವಾಟ್ಸಪ್ ಗ್ರೂಪಿಗೆ ಹಾಕಿ ರೆಗ್ಯುಲರ್ ಬಂದಾಗ ಪ್ರತಿಯೊಂದೂ. ಬಟ್ ಇದಕ್ಕೇನು ಕೊಡಲೇಬೇಕಂತಿಲ್ಲ. ನೀವು ನಮ್ಮ ಚಾನಲ್ ಒಳಗಡೆ ಹೋದರೆ, ಇಫ್ ಯು ಗೋ ರಫ್ಲಿ ನಮ್ಮ ಚಾನಲಲ್ಲಿ ಎವ್ರಿ ಟೈಮ್ ಆಕ್ಷನ್ ಆದ ತಕ್ಷಣ ನಾವು ರಿಸಲ್ಟ್ ಹಾಕ್ತಾ ಇರ್ತೀವಿ. ಇಫ್ ಯು ಸಿ ದಿಸ್, ಈ ವಿಡಿಯೋ ನೋಡಿ, ಫೆಬ್ದು ರಿಸಲ್ಟ್ಸ್ ಹಾಕಿದ್ದೀನಿ. ಈ ವಿಡಿಯೋದಲ್ಲಿ ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಇನ್ನೂ ಚೂರು ಕೆಳಗಡೆ ಹೋದರೆ ಜಾನ್ ರಿಸಲ್ಟ್ಸ್ ಹಾಕಿದ್ದೀನಿ. ಹಂಗೆ ಇನ್ನೂ ಕೆಳಗಡೆ ಹೋದರೆ ಡಿಸೆಂಬರ್ ರಿಸಲ್ಟ್ಸ್ ಕೂಡ ಹಾಕಿದ್ದೀನಿ. ಲಾಸ್ಟ್ ವರ್ಷ ಹಾಕಿರೋ ಎಲ್ಲ ರಿಸಲ್ಟ್ಸ್ ಇದೆ. ಟೈಮ್ ಇದ್ದರೆ ನೋಡಿ. ಇಲ್ಲ ಈ ಶೀಟು ಬೇಕು ಮತ್ತು ಫ್ಯೂಚರಲ್ಲಿ ಈ ಥರ ಡೇಟಾ ಬೇಕು ಅಂತಂದರೆ ದೆರ್ ವಿಲ್ ಬಿ ಒನ್ ಟೈಮ್ ಚಾರ್ಜಸ್ ಇರುತ್ತೆ, ಸಬ್ಸ್ಕ್ರಿಪ್ಷನ್ ಮಾಡೆಲ್ ಥರ. ನೀವು ಅದನ್ನು ನನ್ನ ಜೊತೆ ಮಾತಾಡಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೆ ಇಷ್ಟ ಆದ್ರೆ ಮಾತ್ರ ತೊಗೋಬೋದು. ಸೊ ಇಲ್ಲಿವರೆಗೂ ನಾನು ವಿಡಿಯೋ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ಪಾರ್ಟಿಸಿಪೇಟ್ ಮಾಡಬೇಕು, ಡೇಟಾ ಬೇಕು, ಹೆಲ್ಪ್ ಬೇಕು, ಕನ್ಸಲ್ಟೇಷನ್ ಬೇಕು ಅಂದರೆ ಫೀಲ್ ಫ್ರೀ ಟು ರೀಚ್ ಔಟ್ ಟು ಮೀ. ಥ್ಯಾಂಕ್ ಯು. ಬಾಯ್.